ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಯುವ ನಿಧಿಯ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳ ಯುವ ನಿಧಿ ಹಣ ಯಾವಾಗ ಬರುತ್ತೆ, ಹಾಗೆ ಯಾವ ರೀತಿ ಸ್ಟೇಟಸ್ ಇದ್ದರೆ 3 ತಿಂಗಳ ಹಣ ಬರುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಜನರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನೀವೆಲ್ಲ ಕೇಳ್ತಾ ಇದ್ದೀರಿ, ಸರ್ ಯುವ ನಿಧಿಯ 3 ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ ಅಂತ. ಅದಕ್ಕೆ ಯುವ ನಿಧಿ ಇಲಾಖೆಯು ಹೊಸದಾದ ಮಾಹಿತಿಯನ್ನು ಬಿಟ್ಟಿದೆ. ಈ ಯುವ ನಿಧಿಯ 3 ತಿಂಗಳ ಹಣ ಒಟ್ಟಿಗೆ ಬರುವುದಿಲ್ಲ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣವನ್ನು ಇದೇ ಮೇ 24 ಅಥವಾ 25ನೇ ತಾರೀಕಿನಿಂದ ಹಾಕಲು ಪ್ರಾರಂಭ ಮಾಡ್ತಾರೆ. ನಿಮ್ಮ ಮೇ ಎಂಡಿಗೂ ಬರ್ಬೋದು ಅಥವಾ ಮೇ 24, 25ನೇ ತಾರೀಕಿನೂ ಕೂಡ ಬರ್ಬೋದು. ಯುವ ನಿಧಿ ಇಲಾಖೆ ನೀಡಿರೋ ಮಾಹಿತಿ ಪ್ರಕಾರ ಮೇ 24ನೇ ತಾರೀಕಿನಿಂದ ಅಮೌಂಟ್ ಹಾಕಲು ಪ್ರಾರಂಭ ಮಾಡ್ತಾರೆ. 25ನೇ ತಾರೀಕು ಬರ್ಬೋದು, 26ನೇ ತಾರೀಕು ಬರ್ಬೋದು, 27ನೇ ತಾರೀಕು ಬರೋದು. ಮೇ ಎಂಡಿನವರೆಗೂ ಹಣ ಬರುತ್ತೆ. ಕೇವಲ 2 ತಿಂಗಳ ಹಣ ಬರುತ್ತೆ. ಅಂದರೆ ಮಾರ್ಚ್, ಏಪ್ರಿಲ್ ಹಣ ಬರುತ್ತೆ. ಮೇ ತಿಂಗಳದು ಮುಂದಿನ ತಿಂಗಳು ಹಾಕ್ತಾರೆ ಅಂತ ಹೇಳಿದ್ದಾರೆ. ಇನ್ನೊಂದು, ಯಾವ ರೀತಿ ಸ್ಟೇಟಸ್ ಇದ್ದರೆ ಈ ಹಣ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಂದರೆ ನಿಮ್ಮ ಸರ್ಟಿಫಿಕೇಷನ್ ಏನು ಮಾಡಿರ್ತೀರಲ್ಲ, ಸ್ಟೇಟಸ್ನಲ್ಲಿ ಅದು ಎಸ್ ಅಂತ ತೋರಿಸಿರಬೇಕು. ಅದನ್ನು ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಿಮ್ಮ ಮೊಬೈಲಲ್ಲಿರೋ ಗೂಗಲನ್ನು ಓಪನನ್ನು ಮಾಡಿಕೊಂಡು ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಸೇವಾ ಸಿಂಧು ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ಬಳಿಕ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯೂಸರ್ ನೇಮ ಹಾಗೆ ಪಾಸ್ವರ್ಡನ್ನು ಎಂಟ್ರಿಯನ್ನು ಮಾಡಿಕೊಂಡು ನಿಮ್ಮ ಕ್ಯಾಪ್ಚನ್ನ ಎಂಟ್ರಿಯನ್ನು ಮಾಡಿಕೊಂಡು ತದನಂತರ ನೀವು ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಬೇಕು. ನಿಮ್ಮ ಬಳಿ ಲಾಗಿನ್ ಐ ಡಿ ಇರಲಿಲ್ಲ ಅಂದರೆ ನೀವು ನಿಮ್ಮ ಮೊಬೈಲ್ ನಂಬರನ್ನು ಹಾಕಿಕೊಂಡು ಗೆಟ್ ಒ ಟಿ ಪಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನಿಮ್ಮ ಮೊಬೈಲ್ನಿಗೆ ಒ ಟಿ ಪಿ ಬರುತ್ತೆ. ಅದನ್ನು ಎಂಟ್ರಿಯನ್ನು ಮಾಡಿಕೊಂಡು ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಬಹುದು. ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಅಂತಕ್ಕಂಥದ್ದು ನಿಮ್ಮ ಎಡಗಡೆ ಕಾಣ್ತಾ ಇದೆ ನೋಡಿ. ಅಪ್ಲೈ ಫಾರ್ ಸರ್ವಿಸ್ ಅಂತಕ್ಕಂಥದ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಮಾಡಿಕೊಂಡ ನಂತರ ಇನ್ನೊಂದು ಸಬ್ ಸರ್ವಿಸ್ ಓಪನ್ ಆಗುತ್ತೆ. ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳೋಣ. ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ 10 ಅಂತ ಕಾಣ್ತಾ ಇದೆಯಾ ನೋಡಿ, ಇದನ್ನು ನೀವು 100 ಅಂತ ಮಾಡಿಕೊಳ್ಳಿ. 100 ಮಾಡಿಕೊಂಡು ವೀಕ್ಷಕರೇ, ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಜಸ್ಟ್ ನೀವು ಯುವ ನಿಧಿ ಅಂತ ಟೈಪ್ ಮಾಡಿ. ಯುವ ನಿಧಿ ಅಂತ ಟೈಪ್ ಮಾಡಿದಾಗ ಈ ರೀತಿಯಾದಂಥ 3 ಕಾಲಮ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಯುವ ನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ, ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ, ಯುವ ನಿಧಿ ಯೋಜನೆಗೆ ಅರ್ಜಿ. ಈ ರೀತಿಯಾದಂಥ 3 ಕಾಲಮ್ ಓಪನ್ ಆಗುತ್ತೆ. ನೀವು 1ನೇ ಕಾಲಮ್ ಕಾಣ್ತಾ ಇದೆ ನೋಡಿ, ಯುವ ನಿಧಿ ಅರ್ಜಿ ಪರಿಶೀಲನೆ ಅಂತಕ್ಕಂಥದ್ದು, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯುವ ನಿಧಿ ನೋಂದಣಿ ಅರ್ಜಿ ಉಲ್ಲೇಖ ಸಂಖ್ಯೆ, ಇಲ್ಲಿ ನೀವು ತಿಂಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನೀವು ಯಾವುದು DBT ನೋಡ್ತಾ ಇದ್ದೀರೋ ಆ ತಿಂಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ವೀಕ್ಷಕರೇ, ಯುವ ನಿಧಿ ಅರ್ಜಿ ಉಲ್ಲೇಖ ಸಂಖ್ಯೆಯನ್ನು ಈಗ ಎಂಟ್ರ್ ಮಾಡಿದಾಯಿತು. ಇಲ್ಲಿ ನೋಡಿ, ಎಂಟ್ರ್ ಮಾಡಿದಾಯಿತು. ಇಲ್ಲಿ ನಾವು ತಿಂಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳೋಣ. ನಮಗೆ ಸದಾ
ಮಾರ್ಚ್ 2025 DBT ಪುಷ್ ಆಗಿದೆಯಲ್ಲ ಅಂತ ನೋಡಿಕೊಳ್ಳೋಣ. ಇಲ್ಲಿ ಪಾವತಿ ವಿವರಗಳನ್ನು ಪಡೆಯಲು ಕ್ಲಿಕ್ ಮಾಡಿ ಅಂತ ಕಾಣ್ತಾ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಇಲ್ಲಿ DBT ಪುಷ್ ಆಗಿದೆ, ಇಲ್ಲಿ ನೋಡಬಹುದು DBT ಪುಷ್ಡ್ ಅಂತ ಬರ್ತಾ ಇದೆ. ಓಕೆ ಅಂತ ಮಾಡಿ ಸ್ಕ್ರೋಲ್ ಮಾಡುತ್ತೆ ಕೆಳಗಡೆ ಬನ್ನಿ. ಯುವ ನಿಧಿ ಅರ್ಜಿ ಸ್ಥಿತಿ ಅಂತಕ್ಕಂಥ ಕಾಣ್ತಾ ಇದೆ ನೋಡಿ, ಅದನ್ನು ಸರಿಯಾಗಿ ಓದಿಕೊಳ್ಳಿ. ಅಪ್ಲಿಕೇಶನ್ ಸಂಖ್ಯೆ ಇದೆ, ಇಲ್ಲಿ ಪಾವತಿ ಸ್ಥಿತಿ ಇದೆ, ಪ್ರಸ್ತುತ ಸ್ಥಿತಿ ಇದೆ, ಅರ್ಜಿದಾರರ ಹೆಸರು ಇದೆ, ಅರ್ಜಿ ಸಲ್ಲಿಸಿದ ದಿನಾಂಕ ಇದೆ, ಸೆಲ್ಫ್ ಡಿಕ್ಲರೇಷನ್ ಇದೆ. ಅದೇ ರೀತಿಯಾಗಿ ನಾವು ಏಪ್ರಿಲ್ ತಿಂಗಳನ್ನು ನೋಡಿಕೊಳ್ಳೋಣ. ಏಪ್ರಿಲ್ ತಿಂಗಳನ್ನು ಸೆಲೆಕ್ಟ್ ಅಂತ ಮಾಡಿಕೊಂಡು ಪಾವತಿ ವಿವರಗಳನ್ನು ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಇದು ಕೂಡ DBT ಪುಷ್ಡ್ ಇದೆ. ಸ್ಕ್ರೋಲ್ ಮಾಡುತ್ತೆ ಕೆಳಗಡೆ ಬನ್ನಿ. ಅಪ್ಲಿಕೇಶನ್ ಉಲ್ಲೇಖ ಸಂಖ್ಯೆ, ಪಾವತಿ ಸ್ಥಿತಿ, ಪ್ರಸ್ತುತ ಸ್ಥಿತಿ, ಅರ್ಜಿದಾರರ ಹೆಸರು, ಅರ್ಜಿ ಸಲ್ಲಿಸಿದ ದಿನಾಂಕ, ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಎಸ್ ಅಂತಿದೆ. ಈ ತಿಂಗಳದ ಹಣ ಬರುತ್ತೆ ನಮಗೆ. ವೀಕ್ಷಕರೇ, ಈಗ ನಾವು ಮೇ ತಿಂಗಳದನ್ನು ನೋಡೋಣ. ಇಲ್ಲನ್ನು ಕ್ಲಿಕ್ಕನ್ನು ಮಾಡಿಕೊಳ್ಳೋಣ ನಾವು ಈಗ. ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಇಲ್ಲಿ ನೋಡಿ ಅಪ್ಲಿಕೇಶನ್ ಉಲ್ಲೇಖ ಸಂಖ್ಯೆ, ಪಾವತಿ ಸ್ಥಿತಿ, ಪ್ರಸ್ತುತ ಸ್ಥಿತಿ, ಅರ್ಜಿದಾರ ಹೆಸರು, ಅರ್ಜಿ ಸಲ್ಲಿಸಿದ ದಿನಾಂಕ, ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ, ಈ ರೀತಿಯಾದಂಥ ಡಾಟಾ ಶೋ ಆಗುತ್ತೆ. ವೀಕ್ಷಕರೇ, ನೀವು 3 ತಿಂಗಳದು ಸೆಲ್ಫ್ ಡಿಕ್ಲರೇಷನನ್ನು ಮಾಡಿದ್ದೀರಿ. ಆ ಸೆಲ್ಫ್ ಡಿಕ್ಲರೇಷನ್ ಮಾಡಿದಲ್ಲಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಎಸ್ ಅಂತ ಇದ್ದರೆ, DBT ಪುಷ್ಡ್ ಅಂತಿದ್ದರೆ, ಇದೇ ಮೇ 20ನೇ ತಾರೀಕಿನಿಂದ ಹಣ ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಿಮಗೂ ಕೂಡ ಹಣ ಬರುತ್ತೆ. DBT ಪುಷ್ ಇಲ್ಲ ಅಂತ ಅಂದರೆ ಸ್ವಲ್ಪ ದಿನವರೆಗೂ ವೇಟ್ ಮಾಡಿ, ನಿಮಗೂ DBT ಪುಷ್ಡ್ ಆಗುತ್ತೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲನ್ನು.